ಕೊನೆಗೂ ಪಾನಿಪುರಿ ಅಂಗಡಿ ಬಂದೇ ಬಿಡ್ತು. ಎಲ್ಲ ಅಮೂಲ್ ಬೇಬಿ ಕಾಣಿಸ್ತಾನೆ ಇಲ್ಲ. ಸತ್ಯ ಕಣ್ ಸರಿಗಿದೆ ತಾನೆ? ಎದುರುಗಡೆ ಅಷ್ಟೊಂದು ದೊಡ್ಡ ಅಂಗಡಿ ಕಾಣಿಸ್ತಾ ಇದೆ, ನಿಂಗೆ ಕಾಣಿಸ್ತಾ ಇಲ್ವಾ? ಇದಾ ಏನ್ ಅದ ಅಂತ ರಾಗ ಹೇಳಿತಾ ಇದೆಯಾ? ಸುತ್ತಮುತ್ತ ಇರೋ ಏರಿಯಾದಲ್ಲಿ ಇದು ಬೆಸ್ಟ್ ಪಾನಿಪುರಿ ಅಂಗಡಿ ಅಂತೆ, ಗೊತ್ತಾ? ಹೌದಾ? ನಿನಗೆ ಯಾರು ಹೇಳಿದ್ರು? ಗೂಗಲ್ ರೇಟಿಂಗ್ಸ್ ನೋಡಿದೀನಿ, ಇಲ್ಲೇ ಜಾಸ್ತಿ ರೇಟಿಂಗ್ ಇರೋದು. ಬೇಕಿದ್ರೆ ನೀನು ರಿವ್ಯೂಸ್ ಚೆಕ್ ಮಾಡು. ಅಯ್ಯೋ ನಿಲ್ಸಯ್ಯ, ಸಾಕು. ನೀನು ನಿನ್ ಲೆಕ್ಕಾಚಾರನೋ, ಇಲ್ಲೆಲ್ಲ ಬೇಡ. ಬೇಡ? ಯಾಕೆ ಬೇಡ? ಇಲ್ಲೇನಾಗಿದೆ? ಬೇರೆ ಕಡೆ ಹೋಗೋಣ ಅಮೂಲ್ ಬೇಬಿ. ಈ ಅಂಗಡಿ ಯಾಕೆ ಬೇಡ? ಅಂಗಡಿ ನೋಡು, ಸುತ್ತಮುತ್ತ ನೋಡು, ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಹೈಜಿನಿಕ್ ಆಗಿದೆ. ಅಮ್ಮ ಬನ್ನಿ ಹೋಗೋಣ. ಅತ್ತೆ ಅತ್ತೆ ಒಂದ್ ನಿಮಿಷ. ಅಮೂಲ್ ಬೇಬಿ ತಮ್ಮಯ್ಯ, ನೀನ್ ಈ ಹೈಫೈ ಶಾಪಲ್ಲೆಲ್ಲ ತಿನ್ನೋದ್ ಬೇಡ. ಯಾಕೆ ಹುಡುಗಿ, ಯಾಕೆ ತಿನ್ಬಾರ್ದಂತೀಯ? ಇದು ಒಂದ್ ಪಾನಿಪುರಿನ ಅತ್ತೆ. ಸಾಂಪ್ರದಾಯಿಕವಾಗಿ ರೋಡ್ ಸೈಡ್ ಅಂಗಡಿಲಿ ತಿಂದ್ರೆ ಸಿಗೋ ಮಜ್ಜಾನೇ ಬೇರೆ. ಸಾಂಪ್ರದಾಯಿಕವಾಗಿನ? ಹಲೋ, ಪಾನಿಪುರಿ ಬಗ್ಗೆ ನಿನಗ್ ಗೊತ್ತಾ ನನಗ್ ಗೊತ್ತಾ? ಅತ್ತೆ ನಾವಿಲ್ಲಿ ತಿನ್ನೋದ್ ಬೇಡ, ಬೇರೆ ಕಡೆ ಹೋಗೋಣ. ನಾನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಕ್ಕದಾಗಿರುತ್ತೆ. ಹೌದಾ? ಅಷ್ಟೊಂದು ಚೆನ್ನಾಗಿರುತ್ತಾ? ಹ್ಞೂ ಅತ್ತೆ, ಸೂಪರ್ ಆಗಿರುತ್ತೆ. ಒಂದ್ ಪ್ಲೇಟ್ ಆದ್ಮೇಲೆ ಇನ್ನೊಂದ್ ಪ್ಲೇಟ್ ಅಂತ ತಿಂತಾನೆ ಇರ್ತೀವಿ. ಎಕ್ಸ್ಟ್ರಾ ಪಾನಿ ತಗೊಂಡ್ ಸುರ್ರ್ ಅಂತ ಕುಡಿತಿದ್ರೆ ಸ್ವರ್ಗ. ಕೊನೆಲ್ ಕೊಡೋ ಸುಕ್ಕ ಪುರಿ ಅಂತೂ ಅಬ್ಬಾ. ಅಮ್ಮ ಇವಳು ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ, ಇವಳನ್ನೆಲ್ಲ ನಂಬೇಡ, ಇಲ್ಲೇ ತಿನ್ನೋಣ ಬಾಮ್ಮ. ಅತ್ತೆ ನೀವ್ ಫಸ್ಟ್ ಟೈಮ್ ಪಾನಿಪುರಿ ತಿಂತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರ್ಬೇಕು ತಾನೆ. ಮತ್ ನೀವ್ ಲೋಕಲ್ ಅಂಗಡಿಲೇ ತಿನ್ಬೇಕು. ಇವಾಗ ಏನು ಇಲ್ಲಿ ತಿನ್ನೋದ್ ಬೇಡವಾ? ಬೇಡ ಕಣ, ಈ ಹುಡುಗಿ ಎಲ್ಲಿ ಹೇಳ್ತಾಳೋ ಅಲ್ಲೇ ತಿನ್ನೋಣ. ಅಮ್ಮ ಈ ಶಾಪ್ ಚೆನ್ನಾಗಿದೆ. ಕಾರ್ತಿಕ್, ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಣ. ಈ ಹುಡುಗಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವಳೆಲ್ಲಿ ಹೇಳ್ತಾಳೋ ಅಲ್ಲಿ ಕರ್ಕೊಂಡು ಹೋಗು. ನಡಿ ಅಂದೆ. ಈ ಅತ್ತೆ ಸೊಸೆ ಮಧ್ಯ ಸಿಕ್ಕಾಕೊಂಡು ನಾನು ಒದ್ದಾಡುವಾಗಾಯ್ತು. ಅಮೂಲ್ ಬೇಬಿ ನಮ್ಮ ಏರಿಯಾ ಕಡೆ ಹೋಗು, ರೈಟಿಗೆ ಹೋಗು. ಗಂಗಣ್ಣ ಚೆನ್ನಾಗಿದ್ದೀರಾ? ಸತ್ಯ ಚೆನ್ನಾಗಿದ್ದೀನಿ. ಮದುವೆ ಆದ್ಮೇಲೆ ಈ ಕಡೆ ಬರ್ನೇ ಇಲ್ಲ. ನಮ್ಮನೆ ದೂರ ಅಲ್ವಾ ಅಣ್ಣ, ಅದಕ್ಕೆ ಬರೋದಕ್ಕಾಗ್ಲಿಲ್ಲ. ಈಗ ನೋಡಿ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡ್ ಬಂದಿದ್ದೀನಿ. ಇವರು ನನ್ನ ಗಂಡ, ಅವರು ನನ್ನ ಅತ್ತೆ. ಅತ್ತೆ ಏನ್ ತಿಂತೀರಾ? ಪಾನಿಪುರಿ ತಿನ್ಬೇಕು ಅಂತ ತಾನೇ ನಾವು ಹೊರಟಿದ್ದು. ಹೌದಲ್ವಾ? ಸರಿ ಅಮೂಲ್ ಬೇಬಿ ನಿನಗೆ? ಸತ್ಯ ಇಲ್ಲೆಲ್ಲ ಹೇಗ್ ತಿನ್ನೋದು ಅಂತ ಅನ್ನಿಸ್ತಾ ಇದೆ. ಅಮೂಲ್ ಬೇಬಿ ಇಲ್ಲೆಲ್ಲ ಏನು ನೋಡೋದಕ್ಕೆ ಹೋಗ್ಬಾರ್ದು, ಕಣ್ಣು ಹಾಳಾಗೋಗುತ್ತೆ. ನಮ್ಮ ಪ್ಲೇಟಿಗೆ ಬರೋ ಪಾನಿಪುರಿ ಮಾತ್ರ ನೋಡ್ಬೇಕು. ಅಲ್ಲ ಸತ್ಯ, ಅದೋಕೆ, ಆದ್ರೆ ನನಗ್ ಬೇಡ ಅನಿಸ್ತಾ ಇದೆ. ಬೇಡದಿದ್ರೆ ಬಿಡು, ನಾನು ನಮ್ಮ ಅತ್ತೆ ಅಂತೂ ತಿಂದೇ ತಿಂತೀವಿ. ಇವನನ್ನೇನು ಕೇಳ್ತೀಯ ಸತ್ಯ? ಇವನಿಗೂ ಒಂದು ಪಾನಿಪುರಿ ಹೇಳು. ಏನಮ್ಮ ನೀವು? ನಾನೇ ತಿಂತಿದ್ದೀನಲ್ವಾ, ನಿನ್ಗೆ ಏನು? ನೀನು ವಯಸ್ಸಿನ ಹುಡುಗ, ತಿಂದು ಅರ್ಗಿಸ್ಕೋಬಹುದು, ತಿನ್ನೋ. ನಾನು ಈಗೆಲ್ಲ ತಿನ್ನಕ್ ಕರೆದಾಗ ನೀವು ನನ್ನ ಜೊತೆ ಬರ್ತಾ ಇರ್ಲಿಲ್ಲ. ಸತ್ಯ ಕರೆದಿದ್ದಾಳೆ ಅಂತ ಮಾತ್ರ ಬಂದಿದ್ದೀರಾ ತಾನೆ? ಇವಳು ಅವತ್ತು ಸ್ಪರ್ಧೆಯಲ್ಲಿ ತಿಂದ್ಲು ನೋಡು, ಅದನ್ನ ನೋಡಿ ನಂಗೂ ಪಾನಿಪುರಿ ತಿನ್ಬೇಕು ಅನಿಸ್ತು ಕಣೋ, ಅದಕ್ಕೆ ಬಂದಿದ್ದೀನಿ. ಹಂಗಿದ್ಮೇಲೆ ಅತ್ತೆ ತಿನ್ಲೇಬೇಕು. ಅಮೂಲ್ ಬೇಬಿ ನೀನ್ ಸುಮ್ನಿರು. ಹೆಂಡತಿ ಹೇಳದ್ಮೇಲೆ ಇನ್ನೇನಮ್ಮ ಮಾಡಕ್ಕಾಗತ್ತೆ? ಸುಮ್ನೇನೆ ಇರ್ಬೇಕು ತಾನೆ? ಸುಮ್ನೆ ಇರ್ತೀನಿ. ಅರ್ಥ ಆಯ್ತಲ್ವಾ? ಸುಮ್ನಿರು. ಅಣ್ಣ 3 ಪ್ಲೇಟ್ ಪಾನಿಪುರಿ, ಖಾರ ಸ್ವಲ್ಪ ಜಾಸ್ತಿನೇ ಇರ್ಲಿ. ಆರಾಮಾಗಿ ಹಾಕಿ, ಅರ್ಜೆಂಟ್ ಏನೂ ಇಲ್ಲ. ಏ ಹುಡುಗಿ, ನೀನ್ ಯಾವಾಗ್ಲೂ ಬರೋ ಅಂಗಡಿನ ಇದು? ಹ್ಞೂ ಅತ್ತೆ, ಕಾಯಂ ಗಿರಾಕಿ ನಾವು. ಹುಡುಗರೆಲ್ಲ ಸೇರ್ಕೊಂಡು ವಾರಕ್ಕೆ ಒಂದ್ಸಲನಾದ್ರೂ ಬರ್ತಿದ್ವಿ. ಮದ್ವೆ ಆದ್ಮೇಲೆ ಬರೋದಕ್ಕಾಗ್ಲಿಲ್ಲ. ಅಂದ್ರೆ ಇದೆಲ್ಲ ನೆನಪು ಮಾಡ್ಕೋತಿರ್ತೀಯ ನೀನು?
ನೆನಪಾಗುತ್ತೆ. ಆದರೆ ಕೋಟೆ ಮನೇಲಿ ಮಾಡಿ ಬಡಿಸೋ ಅಡುಗೆ ಮುಂದೆ ಎಲ್ಲ ಮರ್ತೋಗುತ್ತೆ. ಸತ್ಯ ಪಾನಿಪುರಿ ರೆಡಿ. ಹಾಂ, ಸೂಪರ್ ಅಣ್ಣ. ಅಲ್ಲ ಅಮಲ್ ಬೇಬಿ, ಇಷ್ಟು ಒಳ್ಳೆ ಪಾನಿಪುರಿ ಮೇಲೆ ನಿನಗೆ ಯಾಕೋ ದ್ವೇಷ? ಒಂದೇ ಒಂದು ಪಾನಿಪುರಿ ತಿನ್ನೋಡು, ಆಮೇಲೆ ಇನ್ನೊಂದು ಪ್ಲೇಟ್ ಬೇಕು ಅಂತೀಯ. ವಾವ್, ಎಷ್ಟು ಖಾರವಾಗಿದೆ. ಈ ಥರ ಪಾನಿಪುರಿ ನನ್ನ ಲೈಫಲ್ಲೇ ನಾನು ತಿಂದಿರಲಿಲ್ಲ. ಸೂಪರ್. ಇಷ್ಟ ಆಯ್ತಾ? ಏನೋ ಪರವಾಗಿಲ್ಲ. ಸುಮ್ಮನೆ ಸುಳ್ಳೆಲ್ಲ ಹೇಳ್ಬೇಡ. ಪಾನಿಪುರಿ ಎಷ್ಟು ಚೆನ್ನಾಗಿತ್ತು ಅಂತ ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಅಯ್ಯೋ ಅತ್ತೆ, ಅದು ಹಾಗಲ್ಲ. ಇರಿ, ನಾನು ಹೇಳ್ಕೊಡ್ತೀನಿ. ಅಮೂಲ್ ಬೇಬಿ, ಹಿಡ್ಕೋ ಬಾಯ್ ಸರಿ ಬಾ. ಇದೆಯಲ್ಲ, ಸೂಪರ್ ಅಲ್ಲ? ಇಲ್ಲಿ ಗುಂಡ್ಕಲ್ ಥರ ನಾನು ಗಂಡ ನಿಂತಿದ್ದೀನಿ, ನನಗೆ ತಿನ್ಸೋದು ಬಿಟ್ಟು ಅತ್ತೆಗೆ ತಿನ್ಸ್ತಾ ಇದ್ದಾಳೆ. ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಾನು ಬಡವ ಆಗ್ತಾ ಇದ್ದೀನಿ. ಅಮೂಲ್ ಬೇಬಿ, ನೋಡಿ ಅತ್ತೆ, ನಿಮ್ಮ ಜೊತೆ ಇದ್ದಾಗ ನಾನು ಎಲ್ಲಾನು ಮರೆತು ಬಿಡ್ತೀನಿ. ಅಮೂಲ್ ಬೇಬಿ ಪ್ರೀತಿ, ನಿಮ್ಮ ಪ್ರೀತಿ ಎಲ್ಲಾನು ಗೆದ್ದಿದ್ದೀನಿ. ಆದರೂ ಆ ಅಗ್ರಿಮೆಂಟ್ ವಿಷಯ ಇನ್ನೂ ತಲೆಯಲ್ಲಿ ಕೊರಿತಾನೇ ಇದೆ. ಇದನ್ನು ಹೇಗೆ ಬಗೆಹರಿಸೋದು ಅಂತಲೇ ಗೊತ್ತಾಗ್ತಿಲ್ಲ ಅತ್ತೆ. ನಾನು ಏನು ಮಾಡಲಿ? ಏ ಹುಡುಗಿ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ. ಸಾಕು ನೀ ತಿನ್ನು, ನಾನು ತಿಂತೀನಿ. ಸತ್ಯ, ಬರೀ ನೀನೇ ತಿನ್ನಿಸ್ತಾ ಇದೆಯಾ? ನೀನು ತಿನ್ನೋದು ಯಾವಾಗ? ತಗೋ, ಹಿಡ್ಕೋ. ಒಂದು ನಿಮಿಷ. ಏನು ಅತ್ತೆ ಮುಂದೆ ಇಷ್ಟೊತ್ತು ಅಮ್ಮನ ಜೊತೆ ಸೇರಿ ನನ್ನ ರೇಗಿಸ್ತಿದ್ದೆ, ಅದಕ್ಕೆ. ಪರವಾಗಿಲ್ವೇ, ಮಗರಾಯ ಇಷ್ಟೊಂದು ಮುಂದುವರೆದಿದ್ದಾನೆ. ಇನ್ನು ಏನು ಮಾಡೋಕ್ಕಾಗತ್ತಮ್ಮ? ನಿಮ್ಮ ಘಾಟಿ ಸೊಸೆ ಜೊತೆ ಇರಬೇಕು ಅಂದರೆ ಹೀಗೆ ಇರಬೇಕು. ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿ ಸದಾ ನಗ್ನಗ್ತಾ ಖುಷಿಯಾಗಿರಿ. ಡೋಂಟ್ ವರಿ ಅಮ್ಮ, ನಾವಿಬ್ರು ಯಾವಾಗಲೂ ಹೀಗೆ ಇರ್ತೀವಿ. ಏನಪ್ಪ ಮಗರಾಯ, ಈ ಹುಡುಗಿ ಹೆಗಲ್ ಮೇಲೆ ಕೈ ಹಾಕುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಮತ್ತೆ ನಾವು ಅಂದ್ರೆ ತಮಾಷೆನಾ? ಸರಿ ಏ ಹುಡುಗಿ, ಈ ಪ್ಲೇಟ್ ಎಲ್ಲಿಡೋದು? ಅಮ್ಮ, ಇಲ್ಲೆಲ್ಲ ಪ್ಲೇಟ್ ಎಲ್ಲಿಡಬೇಕು ಅಂತ ಕೇಳೋದಲ್ಲ, ಆ ಕಡೆ ಹೋಗಿ ಇಡ್ತಾ ಇರ್ಬೇಕಷ್ಟೇ. ಸರಿ, ನಾನು ಇಟ್ಟು ಬರ್ತೀನಿ.
ಹೌದು ಅಮೂಲ್ ಬೇಬಿ, ಇಷ್ಟೊಂದು ಜನ ಇದ್ದಾರೆ, ಅತ್ತೆ ಬೇರೆ ಇದ್ದಾರೆ. ನಾನು ಉರ್ಸ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಇನ್ಮೇಲೆ ನಾನು ಉರ್ಸಿದ್ರೆ ಇದೇ ಪನಿಷ್ಮೆಂಟ್. ಆಯ್ತಾ ನಿಮ್ಮಿಬ್ರದ್ದು ತಿಂದಿದ್ದು? ಹೊರಡೋಣವಾ? ಹಾ, ಅತ್ತೆ ಇನ್ನೊಂದು 2 ಇದೆ, ತಿನ್ಬಿಡ್ತೀನಿ. ಅತ್ತೆ 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 ಐಸ್ ಕ್ರೀಮ್ ತಿನ್ನೋಣ? ಐಸ್ ಕ್ರೀಮಾ? ಈಗಷ್ಟೇ ಪಾನಿಪುರಿ ತಿನ್ಬಲ್ಲೆ ಹುಡುಗಿ, ಐಸ್ ಕ್ರೀಮ್ ತಿನ್ನೋದು ಬೇಡಪ್ಪ. ಇಲ್ಲ 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 ಪ್ಲೀಸ್ ಅತ್ತೆ ತಿನ್ನೋಣ. ಹುಡುಗಿ, ನನಗೆ ಐಸ್ ಕ್ರೀಮ್ ತಿಂದ್ರೆ ಗಂಟ್ಲು ಕಟ್ಕೊಳತ್ತೆ, ಶೀತ ಆಗತ್ತೆ. ನೀವೇನು ಯಾವಾಗ್ಲೂ ತಿಂತೀರಾ? ಅಪರೂಪಕ್ಕೆ ತಿಂದ್ರೆ ಏನೂ ಆಗಲ್ಲ, ಪ್ಲೀಸ್ ಅತ್ತೆ. ಅತ್ತೆ ಅಪರೂಪಕ್ಕೆ ತಿಂದ್ರೆ ಏನೂ ಆಗಲ್ಲ. ನಾವಾದ್ರೆ ಅವಾಗವಾಗ ಆಚೆ ಬರ್ತಾನೆ ಇರ್ತೀವಿ, ನೀವು ಯಾವಾಗ್ಲೂ ಮನೇಲೇ ಇರ್ತೀರಾ. ಪ್ಲೀಸ್ ಇವತ್ತು ಒಂದು ದಿವಸ ನನ್ನ ಜೊತೆ ತಿನ್ನಿ. ಈ ಹುಡುಗಿ ಒಬ್ಳು ಕಣೋ. ಸರಿ ಆಯ್ತು, ಅದು ಒಂದು ಹಾಗೆ ಹೋಗ್ಲಿ. ಥ್ಯಾಂಕ್ ಯು ಅಣ್ಣ. 3 ಐಸ್ ಕ್ರೀಮ್. ಪರವಾಗಿಲ್ವೇ ಸತ್ಯ? ಅಮ್ಮನ್ನ ಚೆನ್ನಾಗಿ ಬುಟ್ಟಿಗೆ ಹಾಕೊಂಡಿದ್ಯಾ? ನೀನ್ ಹೇಳಿದ್ರೆ ಅಮ್ಮ ಬೇಡಾನೇ ಅನ್ನಲ್ಲ. ಹೆಂಗೆ ನಾವು? ಏ ಹುಡುಗಿ, ಇವತ್ತು ಹೊರಗಡೆ ಬಂದ್ವಲ್ಲ, ತುಂಬ ಖುಷಿ ಆಯ್ತು ನೋಡು. ಮನೆ ಒಳಗೆ ಇದ್ದು ಇದ್ದು ಬೇಜಾರಾಗಿ ಹೋಗಿತ್ತು. ನಾನು ಹೇಳಿದ ತಕ್ಷಣ ಕರ್ಕೊಂಡು ಬಂದಿಯಲ್ಲ, ತುಂಬ ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಅತ್ತೆ? ನೀವು ಹೂ ಅನ್ನಿ, ದಿನ ಸಂಜೆ ಹೊರಗೆ ಬರೋಣ. ಹಾ, ಅಷ್ಟೇ ಕತೆ. ನಿಮ್ಮ ಮಾವ ನಾವು ದಿನ ಆಚೆ ಹೋಗಿ ಪಾನಿಪುರಿ ಐಸ್ ಕ್ರೀಮ್ ತಿಂತಾ ಇದ್ರೆ ಬೈದು ಹಾಕ್ತಾರಷ್ಟೇ. ಅಮ್ಮ ಹಾಗೇನಾದ್ರು ಆದ್ರೆ ಅಪ್ಪನ ಜೊತೆಲಿ ಕರ್ಕೊಂಬಂದ್ರೆ ಆಯ್ತು, ಅಷ್ಟೇ. ಸರಿ ಹೋಯ್ತು. ಅಣ್ಣ, ಇನ್ಮೇಲೆ ನಾವು ಆಗಾಗ ಬರ್ತಾ ಇರ್ತೀವಿ, ಸ್ವಲ್ಪ ಬೆಲೆ ಕಡಿಮೆ ಮಾಡ್ಬೇಕು ನೀವು. ಸರಿ ಬನ್ನಿ ಮೇಡಮ್, ಆಯ್ತು ಡಿಸ್ಕೌಂಟ್ ಮಾಡ್ಕೊಡೋಣಂತೆ. ಹಲೋ ಸತ್ಯ ಮೇಡಮ್, ನೀವು ಕೇಳ್ದಾಗೆಲ್ಲ ನಾನು ಆಚೆ ಕರ್ಕೊಂಬರ್ತೀನಿ ಅಂತ ನಾನೇನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ನಾನು ಕೋಟೆ ಮನೆಯಿಂದ ಮನೆಯವರಿಂದ ದೂರ ಆಗೋ ಸಮಯ ಬಂದೇ ಬಿಡ್ತು. ಏ ಹುಡುಗಿ, ಎಲ್ಲಿ ಕಳೆದು ಹೋಗಿದೀಯಾ? ಏನಿಲ್ಲ. ನಿಜ ಹೇಳು ಹುಡುಗಿ, ಏನಾಗಿದೆ ನಿನಗೆ? ಸ್ವಲ್ಪ ಹೊತ್ತು ಖುಷಿಯಾಗಿರ್ತೀಯ, ಸ್ವಲ್ಪ ಹೊತ್ತು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿರ್ತೀಯ. ನಮ್ಮಿಂದ ಏನು ಮುಚ್ಚಿಡ್ತಿಲ್ಲ ತಾನೇ? ಏಯ್ ಅಮ್ಮಟ್ಟೆ ಜರ್ಕೊಳ. ಏಯ್ ರಾಕಿ ಎಲ್ರು ಕಾಣಿಸ್ತಾನೆ ಇಲ್ಲ. ನಾವು ಇಷ್ಟೊತ್ತು ಅವನೆಲ್ಲ ಇಲ್ಲಿ ಇರ್ತಾನೆ, ಓದ್ಕೊಳಕ್ಕೆ ಲೈಬ್ರರಿಗೆ ಹೋಗೋಣ. ಓ, ಹಬ್ಬ ಇದ್ದಿದ್ರಿಂದ ಓದ್ಕೊಳಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ ಅನ್ಸುತ್ತೆ. ಬಿಡು, ಓದ್ಕೊಳ್ಳಿ ಪಾಪ. ಹೌದೌದು, ಓದ್ಕೊಳಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ. ಈ ಸಲ ಹಬ್ಬ ಫುಲ್ ಚೆನ್ನಾಗಿತ್ತು. ನಮ್ದು ಬಿಡಮ್ಮ, ನಮ್ಮ ರಾಕಿಗಂತೂ ಈ ಹಬ್ಬ ಫುಲ್ ಸ್ಪೆಷಲ್ ಆಗಿತ್ತು. ಸ್ಪೆಷಲ್ಲ? ಯಾಕ್ರು ಹಿಂಗೆ ಹೇಳ್ತಾ ಇದ್ದೀರಾ? ಇನ್ನೇನೋ ಮತ್ತೆ. ಅಲ್ಲ, ಎಷ್ಟು ಜನಕ್ಕಪ್ಪ ಮದುವೆಗೆ ಮುಂಚೆನೆ ಅವ್ರ ಹುಡುಗಿ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಗುತ್ತೆ. ಆ ವಿಷಯದಲ್ಲಿ ನಮ್ಮ ರಾಕಿ ಸ್ಪೆಷಲ್ಲೇ. ಪಾಪ ಯಾವಾಗಲೂ ಅವ್ನ ಕಾಲು ಎಳಿತಾನೆ ಇರ್ತೀಯ. ನಾವು ಯಾವಾಗಲೂ ತಮಾಷೆ ಮಾಡ್ತಾನೆ ಇರಬೇಕು. ಆವಾಗಲೇ ಅವನು ನಾಚ್ಕೊಂಡು ಅವಳನ್ನ ನೆನ್ಸ್ಕೋತಾ ಇರ್ತಾನೆ, ಪ್ರೀತಿನೂ ಹೆಚ್ಚು ಮಾಡ್ತಾನೆ. ಇದೊಂಥರ ನಾವು ಮಾಡ್ತಿರೋ ಹೆಲ್ಪು. ನೀನೋ ನಿನ್ನ ಲಾಜಿಕ್ಕು ಎರಡೂ ಅರ್ಥ ಆಗಲ್ಲ ನನಗಂತೂ. ಬುಕ್ ಮಾಡಿರೋ ಅಡಿಗೆ ಮಾತ್ರ ಚೆನ್ನಾಗಿ ನೆನಪಿದೆ ಅಲ್ವಾ? ಈಗಲೂ ನೆನ್ಸ್ಕೊಂಡ್ರು ಬಾಯಿ ತುಂಬಾ ನೀರು. ಆದ್ರೂ ನಂಗೊಂದು ಬೇಜಾರು. ಏನಪ್ಪ ಅದು? ಊತ್ವಡನೆ ಮಾಡಿಲ್ವಲ್ಲೋ. ಲೈ, ಜಾನ್ಕಮ್ಮ ಹೇಳಿಲ್ವೇನೋ ಅದನ್ನ ಇನ್ನೊಂದಿನ ಮಾಡ್ತೀನಿ ಅಂತ? ಹೌದಲ್ವಾ? ಆಗಿದ್ರೆ ಓಕೆ. ಆದರೂ ಈ ವರ್ಷ ಹಬ್ಬ ತುಂಬ ಚೆನ್ನಾಗಿತ್ತು ಕಣೋ. ಸತ್ತಿನ ಮನೇಲಿ ಅಷ್ಟೆಲ್ಲ ಜನ ಸೇರಿ ಎಷ್ಟು ವರ್ಷ ಆಗಿತ್ತೋ ಏನೋ. ಪ್ರತಿ ವರ್ಷ ನಾವಿರ್ತಾ ಇದ್ವಿ, ನಮ್ಮನ್ನು ಬಿಟ್ಟರೆ ಸತ್ತಿನ ಮನೆಯವ್ರು ಇರ್ತಾಯಿದ್ರು. ಆದರೆ ಈ ವರ್ಷ ಕೋಟೆ ಮನೆಯವರೆಲ್ಲ ಬಂದು ಹಬ್ಬನ ಚಿಂದಿ ಉಡಾಯಿಸ್ಬಿಟ್ರು. ಸೀತಮ್ಮ ಬಂದಿದ್ ನೋಡಿ ಭಯ ಆಗೋಗಿತ್ಕಣೋ. ಆಮೇಲೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡಿದ್ ನೋಡಿ ಆಶ್ಚರ್ಯ ಆಗೋಯ್ತು. ಹೌದು ಕಣೋ, ಸೀತಮ್ಮ ಅಷ್ಟೊಂದು ಬದಲಾಗಿರೋದು ನೋಡಿ ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ.
ಎಲ್ಲ ನಮ್ಮ ಸತ್ಯನ ಪ್ರಭಾವ. ಸೀತಮ್ಮ ಒಳ್ಳೆಯವರೇ ಕಣೋ, ಆದರೆ ಸಿಚುವೇಶನ್ನೇ ಹಂಗೆ ಮಾಡಿದ್ದು. ನಮ್ಮ ರಾಕಿ ಲವ್ ಮ್ಯಾಟ್ರಿಂದ ನಾವೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದು. ಜೊತೆಗೆ ನಮ್ಮನ್ನು ತಪ್ಪು ತಿಳ್ಕೊಳ್ಳೋ ಹಾಗೆ ನಾವೇ ಮಾಡ್ಕೊಂಡಿದ್ವಿ. ಆದರೆ ಈಗ ಅದೆಲ್ಲ ಕ್ಲಿಯರ್ ಆಯ್ತಲ್ಲ, ನನ್ಗೆ ಅದೇ ಖುಷಿ. ಸೀತಮ್ಮ ಕೋಟೆ ಮನೆ ರಾಣಿ ಇದ್ದಾಗೆ. ಅವ್ರು ನಮ್ಮ ಜೊತೆ ಕುತ್ಕೊಂಡು ಕೈ ತುತ್ತಿಂದ್ರು. ಅವ್ರದ್ದು ಎಷ್ಟು ಒಳ್ಳೆ ಮನ್ಸಲ್ವಾ. ನಮ್ಮ ಜಾನ್ಕಮ್ಮ, ಗಿರ್ಜಮ್ಮ, ಈಗ ಸೀತಮ್ಮ. ನಮ್ಗೆ ಎಷ್ಟೊಂದು ಅಮ್ಮಂದ್ರ ಪ್ರೀತಿ ಕೊಡ್ತಿದಾರಲ್ವಾ. ಹೌದು ಕಣ, ದೇವರು ಒಂದನ್ನು ಕಿತ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನೋ ಕೊಡ್ತಾನಂತೆ. ಈಗ ನೀನೇ ನೋಡು, ಎಲ್ರಿಗೂ ಒಬ್ಬರೇ ಅಮ್ಮ ಇರ್ತಾರೆ, ಆದರೆ ನಮಗೆ ಎಷ್ಟೊಂದು ಅಮ್ಮಂದಿರು, ಎಷ್ಟೊಂದು ಪ್ರೀತಿ. ಈ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ಒಟ್ಟಿನಲ್ಲಿ ಎಲ್ಲ ಒಳ್ಳೇದೇ ಆಗ್ತಿದೆ. ಸತ್ಯ ಕೋಟೆ ಮನೇಲಿ ನೆಮ್ಮದಿಯಾಗಿರೋದು ಯೋಚನೆ ಮಾಡಿದ್ರೇನೆ ಖುಷಿ ಕಣೋ. ಅದು ನಿಜಾನೇ. ನಮ್ಮ ಸತ್ಯನ ಒಳ್ಳೆ ಗುಣಕ್ಕೆ ಅದ್ರ ತಕ್ಕನಂತೆ ಚಿನ್ನದಂತ ಅತ್ತೆ ಸಿಕ್ಕಿದ್ದಾರೆ. ನಮ್ಮ ರಾಕಿ ಅತ್ತೆನೂ ಏನು ಕಡಿಮೆ ಇಲ್ಲಮ್ಮ. ಮದುವೆಗೆ ಮುಂಚೆನೇ ಅಳಿಯ ನಮ್ಮ ಮನೆಗೆ ಕರೆದು ಊಟ ಹಾಕಿದ್ದಾರೆ. ನಮ್ಮ ರಾಕಿ ಯಾವಾಗಲೂ ತಾಯಿ ಪ್ರೀತಿಗೋಸ್ಕರ ತುಂಬ ಹಂಬಲಿಸ್ತಿದ್ದ. ಮುಂದೆ ಅವನಿಗೆ ಇಂಥ ಒಳ್ಳೆ ಕುಟುಂಬ ಸಿಗ್ತಾ ಇದೆ, ತಾಯಿ ಥರ ನೋಡ್ಕೊಳ್ಳೋ ಅತ್ತೆ ಸಿಗ್ತಾ ಇದ್ದಾರೆ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಗ್ತಿದೆ ಕಣೋ. ಜಾನಕಿ, ಏನಿದು ಒಂದೊಂದು ಹೊತ್ತಿಗೆ ಒಂದೊಂದು ಥರ ಇರುತ್ತೆ ಅಲ್ಲ. ಬೆಳಗ್ಗೆಲ್ಲ ಸಿಡಿ ಸಿಡಿ ಅಂತ ಇದ್ಲು, ಇವಾಗೇನೋ ಕಿಸಿ ಕಿಸಿ ಅಂತ ಇದ್ದಾಳೆ. ಗೊತ್ತಿಲ್ಲ ಅತ್ತೆ, ಅವಳೆ ಪಾಯಸನೂ ಮಾಡಿದ್ದಾಳೆ. ಪಾಯಸ ನೀನು ಮಾಡಿದೆ ಅಂದ್ಕೊಂಡೆ. ಹೌದಾ? ಮಾಡ್ತು. ಅಯ್ಯೋ ಅಮ್ಮ, ನಾಳೆಯಿಂದ ಇನ್ನೂ ಒಬ್ರಿಗೆ ಈ ಮನೇಲಿ ಅಡುಗೆ ಮಾಡಬೇಕಾಗತ್ತೆ. ಇನ್ನೊಬ್ರ? ಯಾರೇ ಅದು? ಮತ್ಯಾವ ಮನೆ ಹಾಳು ಮಾಡೋ ಪ್ಲಾನ್ ಮಾಡಿದ್ದೀಯೇ? ನಿಮ್ಮ ದೊಡ್ಡಪ್ಪ ಬರ್ತಿದ್ರೋ ಹೇಗೆ? ಅವನು ಬಂದರೆ ಮುಗೀತು ಕತೆ, ಗಂಡಾಂತರ ಬಂದಂಗೆ. ಅಯ್ಯೋ ಅಜ್ಜಿ, ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ. ಬರ್ತಿರೋರು ಬೇರೆ ಯಾರೋ ಅಲ್ಲ, ನಿಮಗೆ ಬೇಕಾಗಿರೋರೆ, ನಿಮ್ಮ ಫೇವ್ರೇಟ್. ನಮಗೆ ಬೇಕಾಗಿರೋರ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಮುದ್ದಿನ ಮೊಮ್ಮಗಳು ಸತ್ಯ. ಸತ್ಯನಾ? ಅವಳು ಯಾಕೆ ಬರ್ತಾಳೆ? ಅಯ್ಯೋ, ಅವಳು ಮಾತು ಬಿಡಿ ಅಜ್ಜಿ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮೊನ್ನೆ ಅಷ್ಟೇ ಹಬ್ಬ ಮುಗಿಸ್ಕೊಂಡು ಹೋಗಿದ್ದಾರೆ, ಮತ್ತೆ ಯಾಕೆ ನಾಳೆ ಬರ್ತಾರೆ? ಲೋ, ಅವಾಗ ಬಂದಿದ್ದು ಟೆಂಪ್ರರಿ, ಈಗ ಪರ್ಮನೆಂಟಾಗಿ ಇಲ್ಲೇ ಬರ್ತಿದ್ದಾಳೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೇನೆ. ಸಾಕು, ಸುಮ್ಮನೆ ಇರಮ್ಮ. ನಾನು ಈ ಮನೆಗೆ ಬಂದಿದ್ದ ಹೊಸರಲ್ಲಿ ನನ್ನನ್ನು ಎಷ್ಟೆಲ್ಲ ಈಯಾಳ್ಸ್ ಮಾತಾಡ್ತಿದ್ದೆ. ಇವಾಗ ಅವಳು ಇದೇ ಮನೆಗೆ ಬರ್ತಾಳೆ, ಅವಳನ್ನ ಹೇಗೆಲ್ಲ ಈಯಾಳಿಸ್ತೀರ ಅಂತ ನಾನು ನೋಡಬೇಕು. ಅಯ್ಯೋ, ಹೋಗೆ ಅಂಥ ಕರ್ಮ ಅವಳಿಗೇನು ಬಂದಿಲ್ಲ. ಅವಳು ಗಂಡನ ಜೊತೆ ಆರಾಮಾಗಿದ್ದಾಳೆ. ಅದು ನೀವು ಅಂದ್ಕೊಂಡಿರೋದು. ಅಲ್ಲಿನ ಅಸಲಿ ವಿಷಯನೇ ಬೇರೆ. ಸತ್ಯ ಅಲ್ಲಿ ಬರೀ ಅಗ್ರಿಮೆಂಟ್ ಸೊಸೆ. ಅಗ್ರಿಮೆಂಟಾ? ಏನೇ ಹೇಳ್ತಿದ್ಯಾ ನೀನು? ಸತ್ಯನ ಜೊತೆ ಆ ಸೀತಾ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ಬಗ್ಗೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮುದ್ದಿನ ಸತ್ಯನ ಆ ಕೋಟೆ ಮನೆಯಿಂದ ಹೊರಗಡೆ ಹಾಕೋ ಸೀನ್ನ ಲೈವ್ ಆಗಿ ತೋರಿಸ್ತೀನಿ. ಏನತ್ತೆ ಹೇಳು? ಏನೇನೋ ಮಾತಾಡ್ತಿದ್ದಾಳೆ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಯ್ಯೋ ಜಾನಕಿ, ಈಗಲೇ ಸತ್ಯಂಗೊಂದು ಫೋನ್ ಮಾಡೆ, ಅದೇನು ಅಂತ ತಿಳ್ಕೊಳ್ಳೋಣ. ಅತ್ತೆ, ನೀವು ಅವಳು ಮಾತು ನಂಬಿ ಸತ್ಯ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ದಿವ್ಯನ ಬಗ್ಗೆ ನಿಮಗೆ ಗೊತ್ತಲ್ಲ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅಲ್ಲಪ್ಪ, ಬರೀ ಮಾತಾಗಿದ್ರೆ
ನಮ್ಗೆ ಇಷ್ಟೊಂದು ಗಾಬರಿ ಆಗ್ತಿರ್ಲಿಲ್ಲ. ಅದೇನೋ ಅಗ್ರಿಮೆಂಟು ಅಂತಾಳೆ, ಲೈವಾಗಿ ತೋರಿಸ್ತೀನಿ ಅಂತಾಳೆ. ಅದೇನೋ ವಿಷಯ ಗೊತ್ತಾಗಿದೆ ಅನಿಸುತ್ತೆ ಇವಳಿಗೆ. ಅಜ್ಜಿ, ಸೀತಮ್ಮ ಸತ್ಯ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ನೋದು ನೀವೇ ನೋಡಿದ್ದೀರಲ್ಲ. ಹಾಗೆಲ್ಲ ಏನೂ ಆಗಿರಲ್ಲ ಅಜ್ಜಿ. ಇವಳೇ ಏನೋ ಕಿತಾಪತಿ ಮಾಡಿರ್ತಾಳೆ. ಅದಕ್ಕೆ ಸತ್ಯ ಅವರೇ ಸರಿಯಾಗಿ ಉತ್ತರ ಕೊಡ್ತಾರೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ.